Hello everyone, welcome back to our channel Kiran Meena's Vlogs. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬಾಜು ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಮೀನಾಸ್ ವ್ಲಾಗ್ಸ್. ಇವತ್ತೊಂದು ದಾಬಾ ವ್ಲಾಗ್ ಮಾಡ್ಬೇಕಂತ ಹೊಂಟಿವಿ. ನೋಡ್ತಿರ್ಬೋದು ಹೈವೇ ಕಾಣಿಸಕತ್ತೈತಿ. ಹೈವೇ ಮೇಲಿಂದ ಯಾವ್ದಾರ ಒಂದು ದಾಬಾಕ್ ಹೋಗಿ ಊಟ ಮಾಡಿ ಬರೋಣ, ನಡೀರಿ. ನಾವಿವತ್ತು ಬಂದಿದ್ದು ಪಾಟೀಲ್ ದಾಬಾಗ. ಇದ್ರದ ಲೊಕೇಶನ್ ಬಂದ್ಬಿಟ್ಟು NH4 ಹೈವೇ ಅಪೋಸಿಟ್ ಏಕಸ್ ಮೇನ್ ಗೇಟ್, ಯಮಕನ್ಮಾಡಿ, ಬೆಳಗಾವಿ. ಒಂದು ಪಾಟೀಲ್ ದಾಬಾ ಪ್ಯೂರ್ ವೆಜ್ ದಾಬಾ ಐತಿ. ಇಲ್ಲಿ ನಿಮ್ಗೆ ನಾಷ್ಟಾನು ಸಿಗ್ತೈತಿ, ಆಮೇಲೆ ಮಧ್ಯಾಹ್ನ ಊಟಾನು ಸಿಗ್ತೈತಿ. ನಾಷ್ಟಾ ಒಳಗ ಪುರಿ ಭಾಜಿ, ಆಲೂ ಪರಾಟ, ಶೀರಾ, ಉಪ್ಪಿಟ್ಟು, ಪಲಾವ್, ಇಡ್ಲಿ, ಮಿಸಲ್ ಪಾವ್, ಈ ತರ ಒಂದು ನಾಷ್ಟಾದ ಮೆನ್ಯೂ ಐತಿ. ಆಮೇಲೆ ಇಲ್ಲಿ ನಿಮ್ಗೆ ಇಂಡಿಯನ್, ಚೈನೀಸ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಟೈಪ್ ಆಫ್ ಫುಡ್, ಎಲ್ಲ ಟೈಪ್ ಆಫ್ ಡಿಶಸ್ ಇಲ್ಲಿ ನಿಮ್ಗೆ ಸಿಗ್ತಾವು. ಸ್ಪೇಷಿಯಸ್ ಐತಿ ಅಂಡ್ ಸಾಕಷ್ಟು ಜನ ಕುಂತು ಒಮ್ಮೆ ಊಟ ಮಾಡ್ಬೋದು ಅಂಡ್ ವಾಶ್ರೂಮ್ ಫೆಸಿಲಿಟಿ ಕೂಡ ಐತಿ. ಸೊ ನಾವಿವತ್ತು ಇಲ್ಲಿ ಊಟ ಮಾಡಕ್ ಬಂದಿದ್ರಿಂದ ಮಧ್ಯಾಹ್ನ ಏನೇನು ಆರ್ಡರ್ ಕೊಟ್ಟಿದ್ವಿ ಮೇನ್ ಕೋರ್ಸ್ ಒಳಗಂತ ನೋಡೋಣ ಬರ್ರಿ. ಇಲ್ಲಿ ನಾವು ಸಬ್ಜಿ ಒಳಗ ಕಾಜು ಮಸಾಲ, ಆಮೇಲೆ ಶೇವ್ ಭಾಜಿ ಮತ್ತು ಇನ್ನೊಂದು ಅಕ್ಕ ಮೊಸರು ಆರ್ಡರ್ ಕೊಟ್ಟಿದ್ವಿ. ಸೊ ಅದ್ರ ಜೊತೆ ಇಲ್ಲಿ ಕ್ಯಾರೆಟ್ ಪಿಕಲ್ ಕೂಡ ಕೊಟ್ಟಾರ ಮತ್ತು ರೊಟ್ಟಿನೂ ಸಾಕಷ್ಟು ದೊಡ್ಡದನ್ನ ಇರ್ತಾವ. ಆಮೇಲೆ ಇಲ್ಲಿ ನಿಮ್ಗೆ ಪಾಟೀಲ್ ದಾಬಾ ಅಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಭಾಳ ಚಲೋ ಐತಿ, ಸ್ಪೇಸ್ ಭಾಳ ದೊಡ್ಡದೈತೆ ಅಂತಾನೆ ಹೇಳ್ಬೋದು. ಆಂಬಿಯನ್ಸ್ ಎಲ್ಲ ಚಲೋ ಐತಿ, ಕ್ಲೀನ್ ಐತಿ. ಸಬ್ಜಿ ಒಳಗ ಅಕ್ಕ ಮೊಸರು ಚಲೋ ಅನ್ಸಿತ್ತು ರೊಟ್ಟಿ ಜೊತೆ, ಅಂಡ್ ಶೇವ್ ಭಾಜಿ ಅಪ್ ಟು ಮಾರ್ಕ್ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದು ಕಾಜು ಮಸಾಲ ಅದು ಓಕೆ ಇತ್ತು. ಸೊ ಕರ್ಡನು ಫ್ರೆಶ್ ಇತ್ತಂತ ಹೇಳ್ಬೋದು. ಸೊ ಓವರ್ ಆಲ್ ಮೇನ್ ಕೋರ್ಸ್ ಅಲ್ಲಿ ರೊಟ್ಟಿ, ಸಬ್ಜಿ ಅಂಡ್ ಕ್ಯಾರೆಟ್ ಪಿಕಲ್ಸ್ ಚಲೋ ಅನ್ಸಿತ್ತು. ಒನ್ ಟೈಮ್ ನೀವು ಟ್ರೈ ಮಾಡ್ಬೋದು ಹೋಗಿ. ಅಂಡ್ ನೆಕ್ಸ್ಟ್ ನಾವು ಮೇನ್ ಕೋರ್ಸ್ ಆದ್ಮೇಲೆ ರೈಸ್ ಅಲ್ಲಿ ಮಸಾಲಾ ರೈಸ್ ಮತ್ತು ಗೀ ರೈಸ್ ಆರ್ಡರ್ ಕೊಟ್ಟಿದ್ವಿ. ಮಸಾಲಾ ರೈಸ್ ಮತ್ತು ಗೀ ರೈಸ್ ಎರಡೂದ್ರೊಳಗೂ ನನಗೆ ಮಸಾಲಾ ರೈಸ್ ಲೈಕ್ ಆಯ್ತು. ಅದರೊಳಗೊಂದು ಫ್ರೈಡ್ ಶೇಂಗಾ ಹಾಕಿದ್ರು, ಅದ್ರ ಜೊತೆ ದಾಲ್ ಮಖನಿ ಕೂಡ ಆರ್ಡರ್ ಕೊಟ್ಟಿದ್ವಿ, ಅದು ಚಲೋ ಇತ್ತು. ಓವರ್ ಆಲ್ ಒಂದು ಫ್ಯಾಮಿಲಿ ದಾಬಾ ಐತಿದ. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ನೀವು ಇಲ್ಲಿ ಫುಡ್ ಎಂಜಾಯ್ ಮಾಡ್ಬೋದು. ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ, ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ, ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ, ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ, ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ. ಸೊ ಈ ಒಂದು ವಾಕ್ಯದ ಜೊತೆ ಈ ಲಾಗನ್ನ ಇಲ್ಲೇ ಮುಗಿಸಾಕತ್ತೇವೆ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.